ಬ್ಲಾಸ್ಟ್. ಎಂತ ಸಿನಿಮಾ ಮಾರಾಯ್ರೇ ಇದು. ಸಿನಿಮಾದ ಹೆಸರೇನೋ ಬ್ಲಾಸ್ಟ್ ಅಂತ ಇದೆ, ಆದ್ರೆ ಸಿನಿಮಾನೂ ಥಿಯೇಟರ್ನಲ್ಲಿ ಫುಲ್ ಬ್ಲಾಸ್ಟ್ ಆಗಿದೆ ಅಷ್ಟೇ. ಇನ್ನ ಇದರಲ್ಲಿರೋ ಆಕ್ಷನ್ ಸೀನ್ಸ್ಗಳಂತೂ ಫುಲ್ ಪ್ಯಾಕ್ಡ್ ಮಾಸ್ ಮಸಾಲ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇದೊಂದು ವರ್ತ್ ವಾಚ್ ಫುಲ್ ಎಂಟರ್ಟೈನರ್ ಸಿನಿಮಾ ಕಣ್ರಪ್ಪ. ಎಸ್, ಈಗ ತಾನೇ ನಾನು ಆಕ್ಷನ್ ಪ್ರಿನ್ಸ್ ಅರ್ಜುನ್ ಸರ್ಜಾ ಅವರು ಮತ್ತು ಪ್ರಿಯಾ ಅಭಿರಾಮಿ ಅವರು ಮೇನ್ ಲೀಡ್ನಲ್ಲಿ ಆಕ್ಟ್ ಮಾಡಿರೋ ತಮಿಳಿನ ಬ್ಲಾಸ್ಟ್ ಸಿನಿಮಾನ ನೋಡ್ಕೊಂಡು ಬಂದೆ. ಸಿನಿಮಾ ನೋಡಿದ್ಮೇಲೆ ನನಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಂಪ್ಲೀಟ್ ಆಗಿ ಇವತ್ತು ಹೇಳ್ತೀನಿ ಕೇಳಿ. ಮೊದಲಿಗೆ ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾದಲ್ಲಿ ಒಂದು ಸಣ್ಣದಾದ ಪುಟ್ಟದಾದ 4 ಜನ ಇರೋ ಫ್ಯಾಮಿಲಿ ಇರುತ್ತೆ. ಆದ್ರೆ ಇದನ್ನ ನಾರ್ಮಲ್ ಫ್ಯಾಮಿಲಿ ಅನ್ಕೋಬೇಡಿ, ಇದು ಫುಲ್ ಕರಾಟೆ ಕಲ್ತಿರೋ ಕರಾಟೆ ಫ್ಯಾಮಿಲಿ. ಹೀಗಿರೋ ಈ ಫ್ಯಾಮಿಲಿಯವರು ಒಂದು ಅನ್ಎಕ್ಸ್ಪೆಕ್ಟೆಡ್ ಸಿಚುಯೇಷನ್ನಿಂದ ಒಂದು ದೊಡ್ಡ ಪ್ರಾಬ್ಲಮ್ಗೆ ಸಿಕ್ಕಿಹಾಕ್ಕೊಳ್ತಾರೆ. ಸೊ ಆ ಪ್ರಾಬ್ಲಮ್ ಆದ್ರೂ ಏನು? ಮುಂದೆ ಆ ಪ್ರಾಬ್ಲಮ್ನಿಂದ ಹೊರಬರೋ ಪ್ರೊಸೆಸ್ನಲ್ಲಿ ಇವ್ರು ಇನ್ನೊಂದು ಬಿಗ್ ಪ್ರಾಬ್ಲಮ್ಗೆ ಸಿಲುಕ್ತಾರೆ. ಅದು ಏನು ಅಂದ್ರೆ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್ ವಿರುದ್ಧ ನಿಲ್ಲೋ ಪರಿಸ್ಥಿತಿ ಬರುತ್ತೆ. ಮುಂದೆ ಈ ಫ್ಯಾಮಿಲಿಯವರು ಏನೆಲ್ಲ ಮಾಡಿ ಆ ಪ್ರಾಬ್ಲಮ್ನಿಂದ ಹೊರಗೆ ಬರ್ತಾರೆ ಅನ್ನೋದನ್ನ ನೀವು ಸಿನಿಮಾ ನೋಡಿಯೇ ತಿಳ್ಕೋಬೇಕು. ಆಕ್ಚುಲಿ ಹೇಳಬೇಕು ಅಂದ್ರೆ ಸಿನಿಮಾ ನಮಗೆ ಕನೆಕ್ಟ್ ಆಗಿದ್ದೆ ಇದರಲ್ಲಿ ಇದ್ದಂತ ಸ್ಟೋರಿ ಹಾಗೆ ಆಕ್ಷನ್ ಸೀನ್ಸ್ಗಳಿಂದ. ಸಿನಿಮಾದಲ್ಲಿ ಬರೋ ಮಾಸಿವ್ ಆಕ್ಷನ್ ಸೀನ್ಸ್ಗಳನ್ನ ನೋಡಿದ್ರೆ ಯಾವುದೋ ಗೂಸ್ಬಂಪ್ಸ್ ಬರೋ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ನೋಡ್ತಿದ್ದೀವೇನೋ ಅನ್ನೋ ಫೀಲ್ ಕ್ರಿಯೇಟ್ ಆಗುತ್ತೆ. ಅಷ್ಟರ ಮಟ್ಟಿಗೆ ಸಿನಿಮಾದಲ್ಲಿ ಬರುವಂತ ಆಕ್ಷನ್ ಸೀನ್ಸ್ಗಳನ್ನ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಅಂಡ್ ಸಿನಿಮಾ ನೋಡುವಾಗ ಆಕ್ಷನ್ ಸೀನ್ಸ್ಗಳು ಬೀರೋ ಇಂಪ್ಯಾಕ್ಟ್ ಇದೆಯಲ್ಲ, ಅದು ಫುಲ್ ಎಫೆಕ್ಟಿವ್ ಆಗಿರುತ್ತೆ. ಮೇನ್ ಆಗಿ ಸಿನಿಮಾದ ಇಂಟರ್ವಲ್ ಬ್ಲಾಕ್ನಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ ಗುರು. ಅಲ್ಲಂತೂ ಮಾತ್ರ ಸಿನಿಮಾ ಪೀಕ್ನಲ್ಲಿ ಹೋಗಿ ಕೂತ್ಬಿಡುತ್ತೆ. ಅಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಲ್ಲಿ ಬರುವಂತ ಆಕ್ಷನ್ ಸೀನ್ಸ್ ಮಾತ್ರ. ಇನ್ನ ಸಿನಿಮಾದಲ್ಲಿ ಇವರು ಆಯ್ಕೆ ಮಾಡಿಕೊಂಡಿರೋ ಸ್ಟೋರಿನೂ ಕೂಡ ಯೂನಿಕ್ ಅನ್ಸುತ್ತೆ. ಹಾಗೆ ಸಿನಿಮಾದ ಸ್ಟೋರಿ ಹೋಗ್ತಾ ಹೋಗ್ತಾ ಕನೆಕ್ಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಸಿನಿಮಾದಲ್ಲಿ ಇರುವಂತ ಕ್ಯಾರೆಕ್ಟರ್ಸ್ ಇರಬಹುದು, ಅವುಗಳನ್ನ ಡೆವಲಪ್ ಮಾಡ್ಕೊಂಡಿರೋ ರೀತಿ ಇರಬಹುದು, ಎಕ್ಸಲೆಂಟ್ ಅಂತೀನಿ. ಇಂಟರ್ವಲ್ ಬ್ಲಾಕ್ ಮತ್ತು ಪ್ರೀ ಕ್ಲೈಮ್ಯಾಕ್ಸ್ ಪೋರ್ಷನ್ನಲ್ಲಿ ಬರೋ ಸೀನ್ಗಳಲ್ಲಿ ಕ್ಯಾರೆಕ್ಟರ್ಸ್ ಪರ್ಫಾರ್ಮೆನ್ಸ್ ಪೀಕ್ನಲ್ಲಿದೆ. ನೀವು ಖಂಡಿತ ತುಂಬಾನೇ ಎಂಜಾಯ್ ಮಾಡ್ತೀರಾ. ಇನ್ನ ಸಿನಿಮಾದಲ್ಲಿ ಇದ್ದಂತ ಬಿಜಿಎಂ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾಗೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂದ್ರೂ ತಪ್ಪಾಗೋದಿಲ್ಲ. ಯಾಕಂದ್ರೆ ಸಿನಿಮಾದಲ್ಲಿ ಬರುವಂತ ಆಲ್ಮೋಸ್ಟ್ ಸೀನ್ಗಳನ್ನ ಎಲಿವೇಟ್ ಮಾಡಿದ್ದೆ ಇದರಲ್ಲಿ ಇದ್ದಂತ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಸಿನಿಮಾಗೆ ಮಾತ್ರ ಸಖತ್ತಾಗಿ ವರ್ಕ್ ಆಯ್ತು ಇದು. ಸಿನಿಮಾದಲ್ಲಿ ಒಂದೇ ಟ್ಯೂನ್ ಯೂಸ್ ಮಾಡಿದ್ರೂ ಆ ಟ್ಯೂನ್ ಕೊಟ್ಟಿರೋ ಇಂಪ್ಯಾಕ್ಟ್ ಇದೆಯಲ್ಲ, ಅದು ತುಂಬಾನೇ ಎಫೆಕ್ಟಿವ್ ಆಗಿತ್ತು. ಸಿನಿಮಾನ ನಾನು ಆಕ್ಷನ್ ವೈಸಲ್ಲಿ ಆಗಿರಬಹುದು, ಸ್ಟೋರಿ ವೈಸಲ್ಲಿ ಆಗಿರಬಹುದು ಗುಡ್ ಅಂತೀನಿ. ಆದ್ರೆ ಸಿನಿಮಾದ ಸ್ಟೋರಿನ ಇನ್ನು ಸ್ವಲ್ಪ ಗ್ರಿಪ್ಪಿಂಗ್ ಆಗಿ ಇಂಟರೆಸ್ಟಿಂಗ್ ಆಗಿ ಬರೆದುಕೊಳ್ಳಬಹುದಾಗಿತ್ತು. ಹಾಗೆ ಸಿನಿಮಾದ ಸೆಕೆಂಡ್ ಹಾಫ್ನಲ್ಲಿ ಸಿನಿಮಾದ ಸ್ಟೋರಿ ತುಂಬಾನೇ ಫಾಸ್ಟ್ ಆಯ್ತು ಅಂತ ಅನಿಸ್ತು. ಯಾಕಂದ್ರೆ ಸೆಕೆಂಡ್ ಹಾಫ್ನಲ್ಲಿ ಬರುವಂತ ಸೀಕ್ವೆನ್ಸ್ಗಳು ತುಂಬಾನೇ ಫಾಸ್ಟ್ ಆಗಿ ರನ್ ಆಗುತ್ತೆ. ಸೊ ಆದ್ದರಿಂದ ಅಲ್ಲಿ ಬರುವಂತ ಸೀನ್ಸ್ ನಮಗೆ ಅಷ್ಟು ಎಫೆಕ್ಟಿವ್ ಆಗಿ ಅನ್ಸೋದಿಲ್ಲ. ಆದ್ರೆ ಕ್ಲೈಮ್ಯಾಕ್ಸ್ ಪೋರ್ಷನ್ನಲ್ಲಿ ಅದನ್ನ ಚೆನ್ನಾಗಿ ಕವರ್ ಮಾಡಬಿಡ್ತಾರೆ. ಸೊ ಅದೇನು ದೊಡ್ಡ ಮ್ಯಾಟರ್ ಆಗೋದಿಲ್ಲ. ಇನ್ನ ಓವರಲ್ ಆಗಿ ಸಿನಿಮಾ ಹೇಗೆ ಉಂಟು ಅಂತ ಹೇಳೋದಾದ್ರೆ, ಇದೊಂದು ಟೋಟಲಿ ಗುಡ್ ವಾಚ್ ಸಿನಿಮಾ ಅಂತೀನಿ. ನಿಮಗೇನಾದ್ರೂ ಒಂದು ಒಳ್ಳೆ ಆಕ್ಷನ್ ಸಿನಿಮಾನ ನೋಡಬೇಕು ಅನ್ಕೊಂಡಿದ್ರೆ, ಅದರಲ್ಲೂ ಯೂನಿಕ್ ಸಿನಿಮಾನ ನೋಡಬೇಕು ಅನ್ಕೊಂಡಿದ್ರೆ ಈ ಸಿನಿಮಾನ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡಿ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಬಹುದಾದಂತಹ ಸಿನಿಮಾ ಇದು.